ವರದಿ ಜಾರಿಯಾದ್ರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಉಳಿಯೋದಿಲ್ಲ ಅಂತ ಗರಂ ಆಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಕ್ಕಲಿಗರ ಸಂಘದವರು. ವರದಿ ಜಾರಿಯಾದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಪತನ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಉಳಿಯೋದಿಲ್ಲ, ಈ ಜಾತಿ ಗಣತಿಯ ಲೆಕ್ಕಾಚಾರಗಳು ವರದಿಯಾದ್ರೆ ಅನ್ನುವಂತ ನಿಟ್ಟಿನಲ್ಲಿ ವರದಿ ಎಲ್ಲಾದ್ರೂ ಜಾರಿಯಾದ್ರೆ ಸರ್ಕಾರ ಉಳಿಯೋದಿಲ್ಲ. ಒಕ್ಕಲಿಗ ಸಂಘ ಸಿಡಿದೆದ್ದು ನಿಂತ್ರೆ ಸರ್ಕಾರ ಪತನ ಆಗತ್ತೆ ಅನ್ನುವಂತ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಸಭೆಯನ್ನ ಮಾಡಿದ್ರು ರಾಜ್ಯ ಒಕ್ಕಲಿಗರ ಸಂಘದವರು. ಈಗಾಗಲೇ ಬಹಿರಂಗ ಆಗಿದೆ ಅಂಕಿ ಅಂಶಗಳು. ಆ ಅಂಕಿ ಅಂಶದಲ್ಲಿ 61 ಲಕ್ಷ ಒಕ್ಕಲಿಗರಿದ್ದಾರೆ. ಏನು ಈಗಾಗಲೇ ಬಹಿರಂಗ ಆಗಿರುವಂಥ ಅಂಕಿ ಅಂಶಗಳಲ್ಲಿ ಇನ್ನು ವೀರಶೈವ ಲಿಂಗಾಯತ 10 ಲಕ್ಷ ಇದೆ. ಈಗ ಎಲ್ಲಾದರೂ ಈ ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನ ಜಾರಿ ಮಾಡಬಾರ್ದು ಅನ್ನೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಡಿದ್ದೇ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಪತನ ಆಗುತ್ತೆ, ನಾವು ಜನಾಂಗ ಸಮುದಾಯ ಒಪ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇದು ಜಾರಿ ಮಾಡಬಾರದು, ಇದಕ್ಕೆ ನಮ್ಮ ಯಾವುದೇ ರೀತಿಯಾದಂಥ ಸಮ್ಮತಿ ಇಲ್ಲ ಅನ್ನೋದಾಗಿ ಸಭೆಯನ್ನ ಮಾಡಿ ರಾಜ್ಯ ಒಕ್ಕಲಿಗ ಸಂಘದ ಮುಖಂಡರು ಪ್ರಮುಖರು ಎಲ್ಲರೂ ಕೂಡ ಗುಡುಗುತ್ತಿದ್ದಾರೆ. ಆ ಮೂಲಕವಾಗಿ ಎಲ್ಲಾದರೂ ಇದನ್ನ ಮೀರಿ ನೀವು ಜಾರಿ ಮಾಡ್ತೀನಿ ಅಂತ ಮುಂದಾದ್ರೆ ಸರ್ಕಾರಕ್ಕೆ ಗೊತ್ತಿದೆ, ಸರ್ಕಾರ ಉಳಿಯೋದಿಲ್ಲ, ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಕ್ಕಲಿಗರ ಸಂಘ ಮಾಡಿರುವಂಥ ಸಭೆಯಲ್ಲಿ ಒಂದು ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತೀವಿ ಅನ್ನೋ ಮಾತು ಒಕ್ಕಲಿಗ ಸಮುದಾಯದಿಂದ ಬಂದಿದೆ. ಒಕ್ಕಲಿಗರ ಸಂಘದಲ್ಲಿ ಸಿಡಿದು ನಿಂತು ಬಿಟ್ಟಿದ್ದಾರೆ.